ನೀವು ಯಾವ ಸ್ಥಾನಕ್ಕೆ ನಮ್ಮ ಹೆಸರು ಸುನಂದಮ್ಮ ಅಂತ. ನಾವು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿದ್ದಾಗ ಅಲ್ಲಿ ಒಂದ್ಸಲಿ 2 ಸಲ ಆಗಿದ್ದೀವಿ. ಒಂದ್ಸಲಿ ಎಲೆಕ್ಷನ್ ಆಯ್ತು, ಇನ್ನೊಂದ್ಸಲಿ ಅವಿರೋಧವಾಗಿ ಆಯ್ತು. ಈ ಸಲ ಎಲೆಕ್ಷನ್ ಕಾಂಪಿಟೇಟ್ ಮಾಡ್ತಾ ಇದ್ವಿ. ಯಾವ ಸ್ಥಾನಕ್ಕೆ ಮಹಿಳಾ ಅಂದ್ರೆ ಫಸ್ಟ್ ಜಿಲ್ಲೆ ಅಂದ್ರೆ ಫುಲ್ ಜಿಲ್ಲೆ ಎಲ್ಲ ಒಬ್ಬರೇ ಇದ್ವಿ. ಇವಾಗ ಇಬ್ಬರಾಗಿದ್ದಾರೆ. 4 ತಾಲೂಕು ನಾನೊಬ್ಳು, ಇನ್ನೊಂದು ಚಿಂತಾಮಣಿ, ಚೇಳೂರು, ಶಿಡ್ಲಘಟ್ಟ, ಅದು ಇನ್ನೊಬ್ರು. ಈ ಕಡೆ ಗೌರಿಬಿದನೂರು, ಮಂಚನಹಳ್ಳಿ, ಬಾಗೇಪಲ್ಲಿ ಇಲ್ಲ ಸರ್, ಗುಡಿಬಂಡೆ, ಈ 4 ಕ್ಷೇತ್ರಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ, ಸ್ಪರ್ಧೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮಗೆ ಓಟನ್ನು ಸಹಕರಿಸಬೇಕೆಂದು ಎಲ್ಲರನ್ನೂ ಕೇಳ್ಕೊಂಡು ಈ ಮೂಲಕವಾಗಿ ಎಲ್ಲ ಅಧ್ಯಕ್ಷರನ್ನು, ಮಹಿಳಾ ಸಂಘಗಳ ಅಧ್ಯಕ್ಷರನ್ನ ಎಲ್ಲರನ್ನೂ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಸರು ಸುನಂದಮ್ಮ ಅಂತ. ನಾವು ನಮ್ಮ ಸುನಂದಕ್ಕವರು ನಮ್ಮ ಕೋಲಾರ ಹಾಲಿನ ಒಕ್ಕೂಟಕ್ಕೆ 2 ಬಾರಿ ಆಡಳಿತ ಮಂಡಳಿಗೆ, ಒಂದು ಬಾರಿ ಚುನಾವಣೆಯಲ್ಲಿ, ಇನ್ನೊಂದು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿ ಏನು ಪಿಡಿಸ್ಲಳ್ಳಿ ಹಾಲು ಉತ್ಪಾದಕರ ಒಂದು ಯಶೋಗಾಥೆ ರೀತಿಯಲ್ಲಿ ಅದು ಇವತ್ತು 500ರಿಂದ 600 ಲೀಟರ್ ಹಾಲು ಸಂಗ್ರಹ ಆಗೋದಕ್ಕೆ ಒಳ್ಳೆಯ ಒಂದು ಪ್ರಗತಿದಾಯಕವಾಗಿ ಮುನ್ನಡೆಸ್ತಾ ಇದ್ದಾರೆ ಸಂಘನ. ಅವರ ಮುನ್ನಡೆಸೋದಕ್ಕೆ ಅನೇಕ ಅಡ್ಡಿ ಆತಂಕಗಳು ಬಂದರೂ ಕೂಡ ಒಂದು ಹೆಣ್ಣು ಮಗು ತನ್ನ ಎಲ್ಲ ಧೈರ್ಯ ತಗೊಂಡು ಇವತ್ತು ಮತ್ತೆ ಮಂಡಳಿಯ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಮಹಿಳಾ ಅಧ್ಯಕ್ಷರುಗಳು ಇವರಿಗೆ ಸಹಕಾರ ಕೊಟ್ಟು ಇವ್ರನ್ನ ವಿಜಯ ಹಾದಿಯಲ್ಲಿ ತೊಡಗಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮದು ಚಿಕ್ಕಬಳ್ಳಾಪುರ ಊರು. ಆದರೆ ನಾವು ಈಗ ಮೇಡಮ್ ಅವರಿಗೆ, ಸುನಂದಮ್ಮ ಅವರು ಮಹಿಳಾ ಕ್ಷೇತ್ರದಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಿಳಾ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಸಾಕಷ್ಟು ಅನುಭವ ಇದೆ. ಈಗಾಗಲೇ ಅವರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 2 ಸಾರಿ ನಿರ್ದೇಶಕರಾಗಿ, ಅವರು 1 ಸಾರಿ ಅವಿರೋಧವಾಗಿ ಆಯ್ಕೆಯಾಗಿ ಅವರು ಚೆನ್ನಾಗಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ಸಾರಿ ಕೂಡ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಆದ್ದರಿಂದ ಅವರೇ ಬಹುಮತದಿಂದ ಆಯ್ಕೆ ಆಗ್ತಾರೆ ಈ ಸಾರಿ ಕೂಡ ಅಂತ ನಮ್ಮ ಒಂದು ಅನಿಸಿಕೆ. ಹಾಗೂ ಎಲ್ಲ ಹಾಲು ಉತ್ಪಾದಕರು, ಮಹಿಳಾ ಸಹಕಾರ ಸಂಘದ ಹಾಲು ಉತ್ಪಾದಕರು ಕೂಡ ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ.